ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. 2025ನೇ ವರ್ಷದ ಕೃಷಿ ಮೇಳಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದು ದಿನಾಂಕ ನವೆಂಬರ್ 13ರಿಂದ 16ನೇ ತಾರೀಕು ತನಕ ನಡೀತಾ ಇದೆ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ ತನಕನೂ ಇದೆ. ನಿಮ್ಗೇನಾದ್ರು ಕೃಷಿ ಅಥವಾ ಫಾರ್ಮಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಫಿಶಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಪೌಲ್ಟ್ರಿ ಫಾರ್ಮಿಂಗ್, ಹೈನುಗಾರಿಕೆ ಎಲ್ಲ ಥರದಲ್ಲಿ ಇಂಟ್ರೆಸ್ಟ್ ಇದೆ, ಬಟ್ ನಾಲೆಡ್ಜ್ ಇಲ್ಲ, ಸ್ಟಾರ್ಟ್ ಮಾಡಬೇಕಂತ ಇದ್ದೀರಾ, ಅದನ್ನೇ ಬಿಸ್ನೆಸ್ ಆಗಿ ತೊಗೋಬೇಕು ಅಂತ ಇದ್ದೀರಾ ಅಂದರೆ ಈ ಕೃಷಿ ಮೇಳ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ನೀವು ಇಲ್ಲಿ ನಾಲೆಡ್ಜು ತಗೋಬೋದು. ಕಂಪ್ಲೀಟಾಗಿ ಎಲ್ಲ ರೀತಿಯ ಉಪಕರಣಗಳ ಬಗ್ಗೆ, ಟ್ರ್ಯಾಕ್ಟರ್ಗಳ ಬಗ್ಗೆ ಎಲ್ಲ ರೀತಿಯ ಮಾಹಿತಿ ತಗೊಂಡು ನೀವು ಫಾರ್ಮಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಸೊ ಬನ್ನಿ ಒಳಗೆ ಹೋಗೋಣ. ಕ್ರೌಡ್ ಆಲ್ರೆಡಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಏನೇನಿದೆ ಅಂತ ನೋಡೋಣ. GKVK ಕಾಲೇಜ್ ಮೇನ್ ಗೇಟಿಂದ ಕಂಪ್ಲೀಟ್ ಕೃಷಿ ಮೇಳಗೆ 1.5 to 2 ಕಿಲೋಮೀಟರ್ ಆಗುತ್ತೆ. ಅಲ್ಲಿಗೆ ಹೋಗೋದಕ್ಕೆ ಫ್ರೀ ಬಸ್ ವ್ಯವಸ್ಥೆ ಮಾಡಿದ್ದಾರೆ. ಸೊ ಫ್ರೀ ಬಸ್ ವ್ಯವಸ್ಥೆ ಇದೆ. ನೀವೇನಾದ್ರು ಬಸ್ಸಲ್ಲಿ ಅಥವಾ ಓನ್ ವೆಹಿಕಲಲ್ಲಿ ಬರೋಕ್ಕಾಗಿಲ್ಲ, ಸಿಟಿ ಬಸ್ಸಲ್ಲಿ ಬರ್ತೀನಿ ಅಥವಾ ಆಟೋದಲ್ಲಿ ಬರ್ತೀನಿ ಅಂದರೆ ಇಲ್ಲಿ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ. ಫ್ರೀ ಬಸ್ ವ್ಯವಸ್ಥೆ ಇದೆ. GKVK ಕಾಲೇಜ್ ಕ್ಯಾಂಪಸ್ ಇದೆ. ಪಾರ್ಕಿಂಗ್ ವ್ಯವಸ್ಥೆನೂ ತುಂಬ ಚೆನ್ನಾಗಿದೆ. ನೋಡ್ಬೋದು ಎಷ್ಟು ಜನ ಬಂದಿದ್ದಾರೆ. ನೆನ್ನೆಗಿಂತ ಇವತ್ತು ತುಂಬಾ ಕ್ರೌಡ್ ಇದೆ. ಹಂಗೆ ಇಲ್ಲಿ ಪಾರ್ಕಿಂಗ್ ಆದಮೇಲೆ ಸ್ವಲ್ಪ ವಾಕ್ ಮಾಡಬೇಕಾಗತ್ತೆ. ತುಂಬ ಏಜ್ ಆದವರಿಗೆ, ಆಮೇಲೆ ಕಾಲು ನೋವಿರೋರಿಗೆ ವಾಕ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಅದು ಬಿಟ್ಟರೆ ಬನ್ನಿ ನೋಡೋಣ ಏನೇನಿದೆ. ಸೊ ನೀವು ಒನ್ಸ್ ಕೃಷಿ ಮೇಳ ಎಂಟ್ರಿ ಆದರೆ ಈ ಥರ ಎಲ್ಲ ಕಡೆ ಸ್ಟಾಲ್ಸ್ ಇರುತ್ತೆ. ಕೃಷಿ ರಿಲೇಟೆಡ್, ವ್ಯವಸಾಯ ರಿಲೇಟೆಡು, ಅದಕ್ಕೆ ಯೂಸ್ ಮಾಡೋಂಥ ಪೀಠೋಪಕರಣಗಳು, ಆಮೇಲೆ ಟೆಕ್ನಾಲಜಿ ಯಾವ ಥರ ಅಡ್ವಾನ್ಸ್ ಆಗಿದೆ ಅಂತ. ಸೊ ಇವಾಗ ಸ್ಟಾಲ್ ಬೈ ಸ್ಟಾಲ್ ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ನೀವು ನೋಡ್ಬೋದು 3 ಅಡಿ ರೋಟರಿ ಸ್ಮ್ಯಾಶರ್ ಇದೆ, ಅಲ್ಲಿ 4 ಅಡಿ ಇದೆ. ಜೊತೆಗೆ ಇಲ್ಲಿ ರೇಟ್ ಕೂಡ ಹಾಕಿದ್ದಾರೆ. ನೀವೇನಾದ್ರು ಹೊಸದಾಗಿ ಫಾರ್ಮಿಂಗ್ ಮಾಡ್ತಾ ಇದ್ದೀರಾ, ಅದಕ್ಕೇನಾದ್ರು ರಿಕ್ವೈರ್ಡ್ ಇರೋದು, ನಿಮಗೆ ಪೀಠೋಪಕರಣಗಳು ಬೇಕು ಅಂದರೆ ಇಲ್ಲಿ ಎಲ್ಲ ರೀತಿ ಇದೆ. ಅದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕು, ಹೇಗೆ ಯೂಸ್ ಮಾಡೋದು ಅಂದರೆ ಕಂಪ್ಲೀಟ್ ಮಾಹಿತಿ ಕೂಡ ಕೊಡ್ತಾರೆ. ವಿತ್ ಪ್ರೈಸ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ರೋಟರಿ ಡಿಸ್ಕ್, ಉಳುಮೆ ಮಾಡೋದಕ್ಕೆಲ್ಲ ಯೂಸ್ ಮಾಡೋದು. ಅದ್ರದ್ದು ಪ್ರೈಸ್ ಎಷ್ಟು, ಆಫರ್ ಪ್ರೈಸ್ ಎಷ್ಟು ಎಲ್ಲದೂ ಇದೆ. ಇದೇ ಥರ ತುಂಬ ಇದೆ. ನಿಮಗೆ ಬೇಕಾಗಿರೋದನ್ನ ನೀವು ನೋಡಿಬಿಟ್ಟು ರಿಕ್ವೈರ್ಡ್ ತೊಗೋಬೋದು. ಈ ಡಿಸ್ಕಲ್ಲೇ 10 ಪ್ಲೇಟ್ ಇರೋದು, 5 ಪ್ಲೇಟ್ ಇರೋದು ಎಲ್ಲ ಇದೆ. ಡಿಫ್ರೆಂಟ್ ಆಗಿದೆ. ಸೊ ಇದ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಬೇಕಂದರೆ ಅದ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ. 500 SC ST ಅವರಿಗೆ 11,672 ರೂಪಾಯಿ. ಸೊ ಇದ್ರ ಪ್ರೈಸ್ ಪ್ರಕಾರ ನಾರ್ಮಲ್ ರೈತರಿಗೆ 35,000 ಇದೆ, SC ST ರೈತರಿಗೆ 11,000 ಇದೆ. ತುಂಬ ಡಿಸ್ಕೌಂಟೆಡ್ ಪ್ರೈಸಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ನೀವಿಲ್ಲಿ ನೋಡ್ಬೋದು ಕಿಸಾನ್ ಕ್ರಾಫ್ಟ್ ಅವ್ರದ್ದು ಕಂಪ್ಲೀಟ್ ಎಕ್ವಿಪ್ಮೆಂಟ್ಸ್ ಇದೆ. ಡಿಫ್ರೆಂಟ್ ಎಕ್ವಿಪ್ಮೆಂಟ್ಸ್ ಇದೆ. ಉಳುಮೆ ಮಾಡೋದಕ್ಕೆ, ಮಣ್ಣು ಅಗಿಯೋದಕ್ಕೆ, ಹಾಗೆ ದೊಡ್ಡದಿದೆ. ಸೊ ನೀವು ಕೃಷಿ ಮೇಳ ವಿಸಿಟ್ ಮಾಡೋದ್ರಿಂದ ನೀವು ತುಂಬಾ ನಾಲೆಡ್ಜನ್ನ ತೊಗೋಬೋದು. ಹಾಗೆ ಇಲ್ಲಿ ನೋಡಿ, ಪ್ರತಿಯೊಂದು ಎಕ್ವಿಪ್ಮೆಂಟ್ಸ್ ತುಂಬ ಡಿಫ್ರೆಂಟ್ ಆಗಿದೆ. ಅದ್ರ ಬಗ್ಗೆ ಪ್ರೈಸ್ ಡೀಟೇಲ್ಸ್ ಎಲ್ಲ ತಿಳ್ಕೊಬೇಕಂದ್ರೆ ತುಂಬ ಆಫರ್ ಪ್ರೈಸಲ್ಲಿ ಕೂಡ ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಮೆಷಿನ್ ಯೂಸ್ ಮಾಡೋ ಎಕ್ವಿಪ್ಮೆಂಟ್ಸ್ ಎಲ್ಲದೂ ಇದೆ ನೋಡಿ. ಕಲ್ಟಿವೇಟರು, ಸೀಡ್ಸ್, ಹಾಗೆ ಮಣ್ಣು ಅಗಿಯೋದಕ್ಕೆ ಪ್ರತಿಯೊಂದು ಇದೆ. ವಾಟರ್ ಸ್ಪ್ರಿಂಕಲ್ಲು, ಹಾಗೆ ಮೆಡಿಷನ್ ಸ್ಪ್ರಿಂಕ್ಲರು, ಪ್ರತಿಯೊಂದು ಇದೆ. ಸೊ ನಾವಿವಾಗ ಫಾರ್ಮ್ ಮೆಷಿನರಿಗೆ ಎಂಟ್ರಿ ಆಗ್ತಾ ಇದ್ದೀವಿ. ಹಾಗೆ ಇಲ್ಲಿ ಪಶುಸಂಗೋಪನೆ ಬಗ್ಗೆ, ನಿಮಗೆ ಪಶುಸಂಗೋಪನೆ ಬಗ್ಗೆ ಏನೂ ಐಡಿಯಾ ಇಲ್ಲ, ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀರಾ ಅಂದರೆ ಅದಕ್ಕೆ ಬೇಕಾದಂಥ ಕಂಪ್ಲೀಟ್ ನಾಲೆಡ್ಜ್ ಕೂಡ ನೀವು ಇಲ್ಲಿ ಪಡ್ಕೋಬೋದು. ಹಾಗೆ ಏನೇನು ಐಟಮ್ಸ್ ಬೇಕಾಗತ್ತೆ, ಏನೇನು ರಿಕ್ವೈರ್ಮೆಂಟ್ ಇದೆ, ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಎಲ್ಲದನ್ನು ತಿಳ್ಕೊಬೋದು. ಇಲ್ಲಿ ನಿಮಗೆ ಕೋಳಿ ಮರಿಗಳು ಜಸ್ಟ್ 70 ರೂಪೀಸಿಂದ ಸಿಗ್ತಾ ಇದೆ ಅಂತೆ. ಇಲ್ಲಿ ನೀವು ಕೋಳಿ ಮರಿ ಹೇಗೆ ಸಾಕ್ಬೋದು, ಅದಕ್ಕೆ ಯಾವ್ಯಾವ ಥರ ಫುಡ್ ಕೊಡಬೇಕು, ಹೇಗೆ ಹೈಜಿನಿಕ್ಕಾಗಿ ನೋಡ್ಕೋಬೇಕು, ಎಷ್ಟು ಲಾಭ ಪಡ್ಕೋಬೋದು, ಹೇಗೆಲ್ಲ ಫಾರ್ಮಿಂಗ್ ಕೋಳಿಯಿಂದ ತಿಳ್ಕೊಬೋದು ಅನ್ನೋದನ್ನು ಬಂದರೆ ನೀವಿಲ್ಲಿ ತಿಳ್ಕೊಳ್ಬೋದು. ಹಾಗೆ ನೀವು ಕೂಡ ಕೋಳಿ ಸಾಕಾಣಿಕೆ ಸ್ಟಾರ್ಟ್ ಮಾಡ್ಬೋದು.
ನೋಡಿ 4 ವಾರದ ಕಾವೇರಿ ಮರಿ 5 ಮರಿ ಪ್ಲಸ್ ಬಾಕ್ಸ್ ಕಂಪ್ಲೀಟಾಗಿ ನಿಮಗೆ 350 ರುಪೀಸ್ಗೆ ಸೇಲ್ ಮಾಡ್ತಾ ಇದ್ದಾರೆ. ಇಲ್ಲಿ ದೊಡ್ಡ ದೊಡ್ಡ ಕೋಳಿನ ಸೇಲ್ ಮಾಡ್ತಾ ಇಲ್ಲ, ಕೋಳಿ ಮರಿಗಳನ್ನ ಸೇಲ್ ಮಾಡ್ತಿದ್ದಾರೆ. ನೀವು ಅದನ್ನು ಪರ್ಚೇಸ್ ಮಾಡಿ ತೊಗೊಂಡೋಗಿ ಸಾಕಬೇಕಾಗತ್ತೆ. ನೋಡಿ ಇಲ್ಲಿ ಆಲ್ರೆಡಿ ವರ್ಷಕ್ಕೆ 180 ಮೊಟ್ಟೆ ಇಡುತ್ತಂತೆ. ಟೋಟಲ್ ಆಗಿ 5 ಮರಿ ಬಾಕ್ಸಲ್ಲಿ ಈ ಥರ ಕೊಡೋದು ನಿಮಗೆ 350 ರುಪೀಸ್ ಆಗುತ್ತೆ. ಕೋಳಿ ಅಂದರೆ ಬರೀ ಒಂದೇ ಒಂದು ಜಾತಿ ಕೋಳಿ ಇರಲ್ಲ, ನಮಗೆ ಗೊತ್ತಿಲ್ಲದೆ ಇರೋ ಸಾಕಷ್ಟು ಜಾತಿಯ ಕೋಳಿ ಇದೆ. ಇದು ನೋಡಿ ಗಿರಿರಾಜ ಕೋಳಿ ಸಖತ್ ಸೈಜಲ್ಲಿದೆ. ಹಾಗೆ ಇನ್ನು ಸಾಕಷ್ಟು ವಿಧವಾದ ಕೋಳಿ. ಇಲ್ಲಿ ನೋಡಿ ಸ್ವರ್ಣಧಾರ ಕೋಳಿ, ಇದೆಲ್ಲ ಸ್ವರ್ಣಧಾರ ಕೋಳಿ ನೋಡಿ. ಸೈಜ್ ಕೂಡ ಹಾಗೆ ಇರುತ್ತೆ. ಇಲ್ಲೆಲ್ಲ ನಿಮಗೆ ಮರಿಗಳ್ನ ಇಲ್ಲಿ ನೋಡಿ ನಾಟಿ ಕೋಳಿಗಳು. ನೀವೆಲ್ಲ ಕೋಳಿನ ಪರ್ಚೇಸ್ ಮಾಡಿ ತೊಗೊಂಡೋಗಿ ಸಾಕ್ಬೋದು, ಅದ್ರ ಬಗ್ಗೆ ತಿಳ್ಕೊಳ್ಳಬಹುದು. ಇಷ್ಟು ವೆರೈಟೀಸ್ ಆಫ್ ಕೋಳಿದು ಮರಿ ನೀವು ಬೇಕಂದರೆ ನೀವು ಕುಕ್ಕುಟಶಾಸ್ತ್ರ ವಿಭಾಗ ಹೆಬ್ಬಾಳದಲ್ಲಿ ಸಿಗುತ್ತೆ, ಅವರನ್ನು ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ. ಇಷ್ಟು ರೀತಿಯ ಕೋಳಿಗಳಿದೆ ಅಂತ ನಂಗೆ ಗೊತ್ತಿರಲಿಲ್ಲ. ಇಲ್ಲಿ ನೋಡಿ ಕಲರ್ ಬಾಯ್ಲರ್ ಕೋಳಿಗಳು. ಇಲ್ಲಿ ವಿಸಿಟ್ ಮಾಡಿದ ಮೇಲೆ ನಂಗೆ ಗೊತ್ತಾಗ್ತಾ ಇರೋದು. ನಿಮಗೆ ಫಿಶಿಂಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆಯಾ ಅಥವಾ ಫಿಶ್ ಅಕ್ವೇರಿಯಂ ನೀವು ಓಪನ್ ಮಾಡಬೇಕಂತ ಇದ್ದೀರಾ, ಅದಕ್ಕೂ ಅಷ್ಟೇ ವೆರೈಟೀಸ್ ಆಫ್ ಫಿಶಸ್ ನೀವಿಲ್ಲಿ ಪರ್ಚೇಸ್ ಮಾಡ್ಬೋದು. ತುಂಬ ರೀಸನಬಲ್ ಪ್ರೈಸಲ್ಲೆಲ್ಲ ಸಿಗುತ್ತೆ. ಇಲ್ಲಿ ನೋಡಿ ವೆರೈಟೀಸ್ ಆಫ್ ಫಿಶ್ ಇದೆ. ಅದ್ರದ್ದು ಫಿಶ್ ಮರಿಗಳ್ನ ಇಲ್ಲಿ ಕವರಲ್ಲಿ ಹಾಕಿಟ್ಟಿದ್ದಾರೆ. ಒಂದಕ್ಕಿಂತ ಒಂದು ಡಿಫ್ರೆಂಟ್ ಜಾತಿಯ ಫಿಶ್ಗಳಿದೆ ಇಲ್ಲಿ. ಓಕೆ, ಸೊ ನೀವು ಇದರಲ್ಲಿ ಯಾವುದೇ ಪೌಚ್ ತೊಗೊಂಡ್ರು ಇದು ನಿಮಗೆ 100 ರುಪೀಸ್ ಪ್ರೈಸ್ ಅಂತೆ. ಸಿಂಗಲ್ ಫಿಶ್ ಇರೋದು 150 ರುಪೀಸ್. ಈ ಥರ ಪೌಚಲ್ಲಿರೋದು ಒಂದು ಪೌಚ್ ನಿಮಗೆ 100 ರುಪೀಸ್. ನೋಡಿ, ಒಂದು 100 ರುಪೀಸ್ಗೆ ಇಷ್ಟು ವೆರೈಟೀಸ್ ಆಫ್ ಫಿಶಸ್ ಬರುತ್ತೆ. ಅಷ್ಟೇ ಚಿಕ್ಕ ಫಿಶ್ಶು, ತುಂಬ ಫಿಶ್ ವೆರೈಟೀಸ್ ಇದೆ. ನೀವು ಫಿಶಿಂಗ್ ಮಾಡ್ತೀರಾ, ಅದರಲ್ಲಿ ಹೊಸದಾಗಿ ಸ್ಟಾರ್ಟ್ ಮಾಡ್ತೀರಾ ಅಂದರೆ ದಿಸ್ ಈಸ್ ಬೆಸ್ಟ್ ಪ್ಲೇಸ್. ತುಂಬ ರೀಸನಬಲ್ ಇದೆ ಅಂತ ನಂಗೆ ಅನ್ನಿಸ್ತು. ಇಲ್ಲಿ ನೋಡಿ ಎಷ್ಟು ಪುಟಾಣಿ ಮರಿಗಳಿದೆ. ಫಿಶ್ ಅಂದರೆ ಸಖತ್ತಿದೆ. ಹಾಗೆ ಫಿಶ್ ಅಷ್ಟೇ ಅಲ್ಲ, ಫಿಶ್ಶಿಗೆ ಬೇಕಾಗಿರೋ ಫುಡ್ಡು, ಅದು ವಾಟರಲ್ಲಿ ಇರೋದಕ್ಕೆ ಯಾವ ರೀತಿ ನೀವು ಅರೇಂಜ್ ಮಾಡಬೇಕು, ಪ್ರತಿಯೊಂದು ಐಟಮ್ಸ್ ಇಲ್ಲಿದೆ ನಿಮಗೆ. ಇಲ್ಲಿ ನೋಡಿ ಸಿಂಗಲ್ ಫಿಶ್ ನಾನು ಹೇಳಿದ್ನಲ್ಲ, ಈ ಸಿಂಗಲ್ ಫಿಶ್ 150 ರುಪೀಸ್. ಆ ಥರ ಪೌಚಲ್ಲಿರೋ ಫಿಶ್ 100 ರುಪೀಸ್. ಇಲ್ಲಿ ನೋಡಿ ಎಷ್ಟು ಚಿಕ್ಕ ಫಿಶ್ ಇದೆ. ವಾವ್, ಇಷ್ಟು ಚಿಕ್ಕ ಫಿಶ್ ನೀವೆಲ್ಲರೂ ನೋಡಿರ್ತೀರಾ? ಖಂಡಿತ ಇಲ್ಲ. ಹಾಗೆ ಇನ್ನೊಂದು ವಿಷಯ, ಇಲ್ಲೆಲ್ಲೂ ಗೂಗಲ್ ಪೇ ಫೋನ್ಪೇ ವರ್ಕ್ ಆಗ್ತಾ ಇಲ್ಲ. ಸೊ ಆದಷ್ಟು ನೀವು ಕ್ಯಾಶ್ ತೊಗೊಂಡು ಬಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೆಟ್ವರ್ಕ್ ಫುಲ್ ಡೌನ್ ಆಗಿದೆ, ನೀವು ಈವನ್ ಕಾಲ್ ಕೂಡ ಮಾಡೋಕ್ಕಾಗ್ತಾ ಇಲ್ಲ, ಅಷ್ಟು ನೆಟ್ವರ್ಕ್ ಡೌನ್ ಆಗಿದೆ. ಸೊ ಬೆಟರ್ ಕ್ಯಾಶ್ನ ಕ್ಯಾರಿ ಮಾಡಿ. ಸೊ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ರೋಸಿ, ಬಾರ್ಕ್, ಗೋಲ್ಡ್ ಫಿಶ್, ಹಾಗೆ ಕೊರಾಯಿ, ಫ್ಲವರ್ ಪ್ರಾನ್ ಅಂತ ಸಾಕಷ್ಟು ಡಿಫ್ರೆಂಟ್ ವೆರೈಟೀಸ್ ಆಫ್ ಫಿಶ್ ಇದೆ. ಇದರಲ್ಲೂ ಅಷ್ಟೇ ಪೌಚಸ್. ಸರ್ ಪೌಚಸ್ ಎಷ್ಟು? ಇಲ್ಲೂ ಅಷ್ಟೇ ಪೌಚಸ್ 100 ರುಪೀಸ್. ಸರ್ ಇದು 2 ಮೀನು ಇದೆಯಲ್ಲ, ಇದೆಷ್ಟು ಸರ್? ಇದು ಅಷ್ಟೇನಾ? ನೀವು ಇಲ್ಲಿ ಯಾವುದೇ ಪೌಚ್ ತೊಗೊಳ್ಳಿ, ಎಷ್ಟು ಡಿಫ್ರೆಂಟ್. ಇದು ನೋಡಿ ಎಷ್ಟು ಗೋಲ್ಡನ್ ಫಿಶ್, ಇಲ್ಲಿ ನೋಡಿ ಎಷ್ಟು ಕ್ಯೂಟ್ ಆಗಿದೆ, ಡಿಫ್ರೆಂಟ್ ಆಗಿದೆ. ಇಲ್ಲಿ ನೋಡಿ ಇನ್ನೊಂದು ಸಿಲ್ವರ್ ಫಿಶ್ ತೋರಿಸ್ತೀನಿ. ಹಾಗೆ ಇಲ್ಲಿ ನೋಡಿ ಸಿಂಗಲ್ ಫಿಶ್. ಸರ್ ಇದು 100ಆ? ನೀವು ಇಲ್ಲಿ ಯಾವುದೇ ತೊಗೊಂಡ್ರು 100 ರುಪೀಸ್. ನೋಡಿ ಎಷ್ಟು ಚೆನ್ನಾಗಿದೆ. ವಾವ್, ನೀವು ಮನೆಗೆ ಅಕ್ವೇರಿಯಮಿಗೆ ತೊಗೊಳೋದಕ್ಕೂ ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ, ವಾವ್, ಮಕ್ಕಳಿಗೆ ಮನೇಲಿ ಫಿಶ್ ತುಂಬಾ ಇಷ್ಟ ಆಗುತ್ತೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ. ಫಿಶ್ ಅಷ್ಟೇ ಅಲ್ಲ, ಫಿಶ್ಶಿಗೆ ಬೇಕಾಗಿರೋ ಫುಡ್ಡು ಪ್ರತಿಯೊಂದು ಇಲ್ಲಿ ಸಿಗುತ್ತೆ. ಹಾಗೆ ಗ್ಲಾಸ್ ಬೌಲ್ಸು, ಚಿಕ್ಕ ಅಕ್ವೇರಿಯಮ್ಮು ಪ್ರತಿಯೊಂದು ರೆಡಿ ಇದೆ. ಸೊ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ನೋಡಿ ಚಾಕ್ಲೇಟ್ ಮೋಲಿ ಅಂತೆ, ಚಾಕ್ಲೇಟ್ ಕಲರೇ ಇದೆ. ಇಲ್ಲಿರೋ ಈ ಗ್ರೀನ್ ಫಿಶ್ ಇದೆಯಲ್ಲ, ಇದು ವರ್ಟಿಯಲ್ ಝೀಬ್ರಾ ಅಂತ. ಆಲ್ಮೋಸ್ಟ್ ಇಲ್ಲಿರೋದು ರೆಡ್ ಜುಪ್ಪಿ. ನೋಡಿ ಎಷ್ಟು ಚಿಕ್ಕ ಫಿಶ್ ಇದೆ. ಸೊ ಟೈಮ್ ಇವಾಗ ಇನ್ನು 11:30 ಅಷ್ಟೇ. ಆಲ್ರೆಡಿ ಕ್ರೌಡ್ ನೋಡಿ ಎಷ್ಟು ಜನ ಇದೆ. ಹೇಳಬೇಕಂದ್ರೆ ಲಕ್ಷಾಂತರ ಜನ ವಿಸಿಟ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಸೊ ನೀವೇನಾದ್ರು ವಯಸ್ಸಾದವ್ರನ್ನ ಮಕ್ಕಳನ್ನ ಕರ್ಕೊಂಡು ಬರೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಕರ್ಕೊಂಡು ಬನ್ನಿ. ಹಾಗೆ ಅವ್ರಿಗೆ ವಾಕ್ ಮಾಡೋಕ್ಕಾಗಲ್ಲ ಅಂದರೆ ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡಿ. ಈ ಲೈನ್ ಫುಲ್ ಫಿಶಸ್ ಇದೆ, ವೆರೈಟೀಸ್ ಆಫ್ ಫಿಶ್. ಎಷ್ಟು ವೆರೈಟೀಸ್ ತೋರ್ಸೋಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ವೆರೈಟೀಸ್ ನಾನು ತೋರಿಸ್ತೀನಿ. ಸೊ ಇದರಲ್ಲಿ ಬಾಟಲ್ ಥರ ಇರೋ ಫಿಶಸ್ ಎಲ್ಲ 200 ರುಪೀಸ್ ಅಂತೆ. ಒಂದು ಸ್ಟಾಲಲ್ಲಿ ಒಂದು ರೇಟ್ ಇದೆ. ಒಂದು ಕಡೆ 100 ಇದೆ, ಒಂದು ಕಡೆ 150 ಇದೆ, ಒಂದು ಕಡೆ 200 ಇದೆ. ಬಟ್ ಡಿಫ್ರೆಂಟ್ ಫಿಶಸ್ ಇದೆ. ಇದು ನೋಡಿ ಕಲರ್ ವೀಡೋ, ಎಷ್ಟು ಕಲರ್ಫುಲ್ ಆಗಿದೆ ಫಿಶಸ್.
ಒಂದು ಡಿಫ್ರೆಂಟ್ ಕಲರ್ ಸಕ್ಕ ಶೈನಿಂಗ್ ಆಗಿ ತುಂಬಾ ಚೆನ್ನಾಗಿದೆ ವೆರೈಟಿ. ಸರ್, ಇವಾಗ ಯಾರಾದರೂ ಹೊಸದಾಗಿ ಫಿಶಿಂಗ್ ಸ್ಟಾರ್ಟ್ ಮಾಡಬೇಕು ಬಿಸ್ನೆಸ್ ಪರ್ಪಸ್ ಅಂತ, ಸೊ ನಿಮ್ಮಲ್ಲಿ ಏನೇನು ರೀತಿಯ ವ್ಯವಸ್ಥೆಗಳಿದೆ ಸರ್? ಮೇಡಮ್ ಈಗ ನಮ್ಮ ಕೆರೆಗಳಲ್ಲಿ ಮೀನು ಸಾಕಾಣಿಕೆ, ಆ ಕೆರೆಗಳಲ್ಲಿ ನಮ್ಮಲ್ಲಿ ಒಂದು 5-6 ವೆರೈಟಿ ತಳಿ ಮೀನು ಮರಿಗಳು ಸಿಗ್ತದೆ. ಅದನ್ನು ಆಕ್ಷನಲ್ಲಿ ತೊಗೊಂಡಿರ್ತಾರೆ, ಅಥವಾ FCS ಮೀನುಗಾರ ಸಹಕಾರ ಸಂಘ ಅಂತ ಇದ್ದಾವೆ, ಅದು ಅವ್ರಿಗೆ ನಾವು ಲೀಸ್ ಕೊಟ್ಟಿರ್ತೀವಿ. ಅವರು ನಮ್ಮಲ್ಲಿ ಸರ್ಕಾರಿ ಅಥವಾ ಖಾಸಗಿ ನರ್ಸರಿಗಳಿಂದ ಮೀನು ಮರಿ ಖರೀದಿ ಮಾಡಿ ಬಿಟ್ಟು ಬೆಳೆಸ್ಕೋಬೋದು. ಅದು ಒಂದು ಮರಿ ಬಂದು ಬೆಳೆಯೋದಕ್ಕೆ ಅಮ್ಮಮ್ಮ ಅಂದರೆ ಒಂದು 8ರಿಂದ 10 ತಿಂಗಳಾಗುತ್ತೆ 1 kg. ಮತ್ತು ಇನ್ನೊಂದು ಮುರೆಲ್ ಅಂತ ಹೊಸ ತಳಿ, ಅಂದರೆ ಅದು ಹಿಂದೆ ಬಾಕಿ ಹಳೆದೇನೆ ಮುರೆಲ್ ಅನ್ನೋದು ಈಗ ಮರಿಗಳು ಸಿಗ್ತಾ ಇದೆ. ಅದನ್ನು ಕೃಷಿ ಹೊಂಡದಲ್ಲಿ ಕೆರೆಗಳಲ್ಲಿ ಎಲ್ಲಿ ಬೇಕಾದ್ರೂ ಬೆಳೆಸ್ಬೋದು. ಒಳ್ಳೆ ಉತ್ತಮವಾದ ಬೆಲೆ ಇದೆ ಈಗ ಅದಕ್ಕೆ. 400, 450 ಮತ್ತು 350 ರೂಪಾಯಿಂದಲೂ ಇದೆ ಕೆಜಿಗೆ. ಒಳ್ಳೆ ಲಾಭದಾಯಕವಾಗಿದೆ ಮೀನುಗಾರಿಕೆ. ಮತ್ತು ನಮ್ಮ ಇಲಾಖೆಯಲ್ಲಿ ಕೆಲವು ಮೀನುಗಾರರಿಗೆ ಅಂತ ಸ್ಕೀಮ್ಗಳಿರ್ತವೆ. ಯಾವುದು ಮೀನು ಹಿಡಿಯೋರು ಅಂತಿರೋ ಬಲೆ, ತೆಪ್ಪ, ಹರಿಗೋಲು ಇದನ್ನು ಕೊಡ್ತಾ ಇರ್ತೀವಿ. ವರ್ಷಕ್ಕೊಂದು ಸರ್ತಿ ಟಾರ್ಗೆಟ್ ಇರುತ್ತೆ, ಇಷ್ಟು ವರ್ಷಕ್ಕೆ ಇಷ್ಟು ಅಂದ್ಬಿಟ್ಟು ಅದನ್ನು ಕೊಡ್ತಾ ಇರ್ತೀವಿ. ಅದನ್ನು ತೊಗೊಂಡು ಮೀನುಗಾರಿಕೆ ಚೆನ್ನಾಗಿ ಮಾಡ್ತಾಯಿದ್ದೆ. ನಾನು ಬೆಂಗಳೂರು ಮೀನುಗಾರಿಕೆ ಇಲಾಖೆ ಅಸಿಸ್ಟೆಂಟ್ ಡೈರೆಕ್ಟ್ರು, ಬೆಂಗಳೂರು ಸೌತ್ ತಾಲೂಕು ಅಸಿಸ್ಟೆಂಟ್ ಡೈರೆಕ್ಟ್ರು, ವಂಚಿದ್ದಯ್ಯ ಅಂತ ನನ್ನ ಹೆಸರು. ಈ ರೀತಿ ಇದೆ ಮೇಡಮ್. ಕಾಮನ್ ಕಾರ್ಪ್ ಅಂತ ಇದೆ, ಸಾಮಾನ್ಯ ಗೆಂಡ ಅಂತ ಇದೆ, ಅದು 300 ರೂಪಾಯಿ. ಕಟ್ಲ ಅನ್ನೋದು 400 ರೂಪಾಯಿ, ರೋಗು ಅನ್ನೋದು 300 ರೂಪಾಯಿ, ಗ್ರಾಸ್ ಕಾರ್ಪ್ ಅನ್ನೋದು 500 ರೂಪಾಯಿ ಮರಿ. ಒಂದು 1 ಇಂಚು, 1.25 ಇಂಚು, 1.5 ಇಂಚು ಆ ಟೈಪ್ ಇರುತ್ತೆ. ಆ ರೀತಿ ಇದೆ ಮೇಡಮ್. ಪ್ಯಾಕು ನಮ್ಮಲ್ಲಿ ಪಾಲಿಥೀನ್ ಬ್ಯಾಗ್ ಅಂತ ಇರ್ತದೆ, ಪ್ಲಾಸ್ಟಿಕ್ ಬ್ಯಾಗು, ಪಾಲಿಥೀನ್ ಬ್ಯಾಗ್ ಅಂತ. ಅದರಲ್ಲಿ ನೀರು ಹಾಕ್ಬಿಟ್ಟು ಎಷ್ಟು ಒಂದು 4 ಲೀಟ್ರಷ್ಟು ಅಥವಾ 5 ಲೀಟ್ರಷ್ಟು ನಮಗೆ ಗೊತ್ತಿರುತ್ತೆ. ಒಂದು ಬ್ಯಾಗಿಗೆ 1000 ಮರಿ ಅಥವಾ 500 ಮರಿ ಪ್ಯಾಕ್ ಮಾಡ್ತೀವಿ. ಅದನ್ನಲ್ಲಿ ನೀರು ಹಾಕ್ಬಿಟ್ಟು ಮರಿ ಹಾಕ್ಬಿಟ್ಟು ನಮಗೆ ಒಂದು ಸ್ಪೂನಲ್ಲಿ ನಾವು ಎಣಿಸ್ತೀವಿ. ಈ ಜನರಲ್ಲಾಗಿ ಮನೆಗಳಲ್ಲಿ ಕಾಫಿ ಟೀ ಮಾಡೋ ಸೋಸ ಅಂತ ಫಿಲ್ಟರ್ ಇರ್ತದಲ್ಲ, ಅದರಲ್ಲಿ ನಾವು 1 ಸ್ಪೂನ್ ತೊಗೊಂಡು ಎಣಿಕೆ ಮಾಡಿ ಒಂದು ಸಾರ್ತಿ ಆವ್ರೇಜು ಇವಾಗ 1000 ಬಂತು, 500 ಬಂತು ಒಂದು ಸ್ಪೂನಲ್ಲಿ. ಅದೇ ರೀತಿ ನಾವು 1 ಲಕ್ಷ ಬೇಕಾದರೂ ಪ್ಯಾಕ್ ಮಾಡ್ತೀವಿ. ಅವರು ಹೇಳಿದ್ದನ್ನು ನೀವು ಕೇಳಿದ್ರಲ್ಲ, ನೀವು ಫಿಶಿಂಗ್ ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀರಾ, ಇವ್ರ ಹತ್ರ ಪರ್ಚೇಸ್ ಮಾಡಿ ಅದನ್ನು ಕಂಪ್ಲೀಟ್ ಪ್ರೊಫೆಷ್ನಲ್ ಆಗಿ ಮಾಡಬೇಕು ಅಂತಿದ್ದೀರಾ, ಅದಕ್ಕೆ ಬೇಕಾದಂಥ ಪ್ರತಿಯೊಂದು ಎಕ್ವಿಪ್ಮೆಂಟ್ಸ್, ಫುಡ್ ಎಲ್ಲದನ್ನು ಅವ್ರು ಪ್ರೊವೈಡ್ ಮಾಡ್ತಾರೆ. ಹಾಗೆ ಅದಕ್ಕೆ ಬೇಕಾದಂಥ ಕಂಪ್ಲೀಟ್ ನಾಲೆಡ್ಜ್ ಕೂಡ ನಿಮಗೆ ತಿಳಿಸ್ಕೊಡ್ತಾರೆ. ಸೊ ಇಲ್ಲಿ ನೋಡ್ಬೋದು ಪ್ರತಿಯೊಂದು ಡೀಟೇಲ್ ಹಾಕಿದ್ದಾರೆ. ಫಿಶಿಂಗ್ ಹೇಗೆ ಸ್ಟಾರ್ಟ್ ಮಾಡಬೇಕು, ಹೇಗೆ ಮೇಂಟೈನ್ ಮಾಡಬೇಕು, ಎಷ್ಟು ಹೈಜೀನ್ ಇರಬೇಕು, ಯಾವ ಥರ ಫುಡ್ ಕೊಡಬೇಕು ಅಂತ ಪ್ರತಿಯೊಂದು ಕಂಪ್ಲೀಟ್ ನಾಲೆಜ್ನ ನೀವು ತಿಳ್ಕೊಂಡ್ಬಿಟ್ಟು ಫಿಶಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಇವಾಗ ಅವ್ರು ಹೇಳೋ ಪ್ರಕಾರ ಫಿಶಿಂಗ್ ತುಂಬಾ ಲಾಭದಾಯಕವಾಗಿದೆ. ಸೊ ಆರಾಮಾಗೆ ನೀವು ಪ್ರಾಫಿಟ್ ಮಾಡ್ಬೋದು ಫಿಶಿಂಗ್ ಮಾಡೋದ್ರಿಂದ. ಇದು ನಳಂದ ಅಕ್ವೇರಿಯಂ ಅಂತ. ಇಲ್ಲಿ ನೋಡಿ ಎಷ್ಟು ದೊಡ್ಡದಿದೆ ಅಕ್ವೇರಿಯಂ. ಹಾಗೆ ಇಲ್ಲೂ ಅಷ್ಟೇ ಸುಮಾರು ವೆರೈಟೀಸ್ ಆಫ್ ಫಿಶ್ ಇದೆ, ಕಲರ್ ಫಿಶ್. ಅವ್ರು ಹೇಳ್ತಾ ಇದ್ರು ಅಕ್ವೇರಿಯಂ ಈ ಥರ ಫಿಶ್ಗಳು ತುಂಬ ದಪ್ಪ ಆಗಲ್ಲ, ಸ್ವಲ್ಪ ದಪ್ಪ ಆಗ್ಬೋದು ಅಂತ. ಸೊ ನೋಡಿ ಅದಕ್ಕೆ ಬೇಕಾಗಿರೋ ಫುಡ್ಡು ಪ್ರತಿಯೊಂದು ಇದೆ. ಇಲ್ಲಿ ನೋಡಿ ಎಷ್ಟು ಕ್ಯೂಟ್ ಆಗಿರೋ ರ್ಯಾಬಿಟ್ ಮರಿಗಳು, ವೆರೈಟೀಸ್ ಆಫ್ ರ್ಯಾಬಿಟ್ಸು. ಪರ್ ಪೇರ್ 1500 ರುಪೀಸ್ ಇದೆ. ಇಲ್ಲಿ ನೋಡಿ, ಹಾಗೆ ಇಲ್ಲಿ ನೋಡಿ ಸಖತ್ ಕ್ಯೂಟಾಗಿದೆ ರ್ಯಾಬಿಟ್ಸ್ ಎಲ್ಲ. ಇನ್ನೊಂದು ಡಿಫ್ರೆಂಟ್ ಆಗಿರೋ ರ್ಯಾಬಿಟ್ ತೋರಿಸ್ತೀನಿ. ಇದೆ ಹೇಳಿ, ಇದ್ರ ಬಗ್ಗೆ ಹೇಳಿ. ನಮಸ್ತೆ, ನನ್ನ ಹೆಸರು ರೈತ ಮಾಧ್ಯಮ ಚಂದನ್ ಅಂತ. ನಾವು ಯಲಹಂಕದಲ್ಲಿ ಇರೋದು. ಕೃಷಿ ಮೇಳದಲ್ಲಿ ಆಲ್ಮೋಸ್ಟ್ ಇದು 2ನೇ ವರ್ಷ ನಾವು ಭಾಗವಹಿಸ್ತಾ ಇರೋದು. ಯಾವಾಗಲೂ ನಾರ್ಮಲ್ ಇಂಡಿಯನ್ ರ್ಯಾಬಿಟ್ಸ್ ಏನಿದೆ, ನ್ಯೂಜಿಲೆಂಡ್ ವೈಟು, ಬ್ಲ್ಯಾಕ್ ಜೈಂಟು, ಗ್ರೇ ಜೈಂಟು, ಈ ರೀತಿ ಮರಗಳನ್ನ ನಾವು ಮಾರಾಟ ಮಾಡ್ತಿದ್ದೀವಿ. ಆದರೆ ಜನಕ್ಕೆ ಸ್ವಲ್ಪ ಆಕರ್ಷಣೆ ಆಗಲಿ, ಜನಕ್ಕೆ ತೋರಿಸೋಣ, ಜನಕ್ಕೂ ಬೇರೆ ದೇಶದ ಮೊಲಗಳು ಹಿಂಗಿರುತ್ತೆ ಅನ್ನೋ ಕಾರಣಕ್ಕೆ ಈ ಜರ್ಮನ್ ದೇಶದಿಂದ ನಾನು ಅಂಗೋರನ್ನು ತರಿಸ್ಬಿಟ್ಟು ಇಲ್ಲಿ ಪ್ರದರ್ಶನಕ್ಕೋಸ್ಕರ ಇಟ್ಟಿದ್ದೀನಿ. ತುಂಬ ಜನ ಆಗಲೇ ಕೇಳ್ತಾ ಇದ್ದಾರೆ ನಿನ್ನೆಯಿಂದನೂ. ಭಾನುವಾರ ಯಾರು ಕೇಳ್ತಾರೋ, ಯಾರಿಗೆ ಸಿಕ್ಕುತ್ತೋ ಅವ್ರಿಗೆ ಹೋಗುತ್ತೆ. ಭಾನುವಾರ ಮಧ್ಯಾಹ್ನ ಸಿಕ್ಕುತ್ತೆ. ನಮ್ಮ ಹತ್ರ ಇನ್ನೂ ಇದ್ದಾವೆ ಬೇರೆ ತಳಿ. 2 ಕಲರ್ ಬರೋದು, ಒಂದು ಈ ಕಲರ್, ಇನ್ನೊಂದು ವೈಟ್ ಕಲರ್. ಈ 2 ಕಲರ್ 15,000 ಆಗುತ್ತೆ. ಇದು ಮಾರುತಿ ರ್ಯಾಬಿಟ್ ಫಾರ್ಮ್ ಅಂತ ಇದೆ ನಮ್ಮದು. ಗೂಗಲಲ್ಲಿ ಸಿಗುತ್ತೆ ಮಾರುತಿ ರ್ಯಾಬಿಟ್ ಫಾರ್ಮ್. ನ್ಯೂಜಿಲೆಂಡ್ ವೈಟ್ ಇದೆ, ಬ್ಲ್ಯಾಕ್ ಜೈಂಟ್ ಇದೆ, ಗ್ರೇ ಜೈಂಟ್ ಇದೆ, ಸೋವಿಯಾ ಚಿನ್ಸಿಲಾ, ಟೈಗರ್ ಜೈಂಟ್, ಈ ರೀತಿ ಎಲ್ಲ ತಳಿಗಳು ನಮ್ಮ ಹತ್ರ ಸಿಗುತ್ತೆ. ಮಾರುತಿ ರ್ಯಾಬಿಟ್ ಫಾರ್ಮ್ ಅಂತ ಸಿಗುತ್ತೆ.
ನೋಡಿದ್ರಲ್ಲ, ಸಖತ್ ಯೂನಿಕ್ ಆಗಿರೋ ರ್ಯಾಬಿಟ್ ಇದು. ಜರ್ಮನ್ ಕಂಟ್ರಿದಂತೆ ತುಂಬಾ ಚೆನ್ನಾಗಿದೆ. 15,000 ಇದು ಪ್ರೈಸು. ಇಲ್ಲಿ ಸದ್ಯಕ್ಕೆ ಒಂದು ಸ್ಯಾಂಪಲ್ಗೆ ಇಟ್ಟಿದ್ದಾರೆ. ತುಂಬ ಜನ ಆಲ್ರೆಡಿ ಬುಕ್ ಮಾಡ್ತಾ ಇದ್ದಾರೆ. ಸೊ ನಿಮಗೂ ಈ ಥರ ಯೂನಿಕ್ ಆಗಿರೋ ರ್ಯಾಬಿಟ್ ಬೇಕಂದರೆ ಅವರ ನಂಬರ್ನ ನಾನು ಟ್ಯಾಗ್ ಮಾಡಿರ್ತೀನಿ, ಇಲ್ಲ ಕಮೆಂಟ್ ಮಾಡಿ, ನಿಮಗೆ ಪರ್ಸ್ನಲ್ ಆಗಿ ನಾನು DM ಮಾಡ್ತೀನಿ. ಈ ಡಿಫ್ರೆಂಟ್ ಆಗಿರೋ ರ್ಯಾಬಿಟ್ ನೋಡೋದಕ್ಕೆ ಜನಕ್ಕೆ ಎಷ್ಟು ಕ್ಯೂರಿಯಾಸಿಟಿ ಇದೆ, ಮಕ್ಕಳೆಲ್ಲ ಎಷ್ಟು ಖುಷಿಯಿಂದ ನೋಡ್ತಿದ್ದಾರೆ. ಯಾಕಂದರೆ ಇದು ಅಷ್ಟು ಯೂನಿಕ್ ಆಗಿದೆ, ಅಷ್ಟು ಆ್ಯಕ್ಟಿವ್ ಆಗಿದೆ ರ್ಯಾಬಿಟ್. GK ಕೃಷಿ ಮೇಳದಲ್ಲಿ ವೆರೈಟೀಸ್ ಆಫ್ ಹಸುಗಳು ಕೂಡ ಇದೆ. ನೀವೇನಾದರೂ ಹಸು ಸಾಕಾಣಿಕೆ ಮಾಡ್ತೀರಾ, ಹಸುಗಳನ್ನ ಪರ್ಚೇಸ್ ಮಾಡಬೇಕು ಅಂದರೆ ಅದಕ್ಕೂ ಕೂಡ ವೆರೈಟೀಸ್ ಇದೆ. ಇಲ್ಲಿ ನೋಡಿ, ಇದ್ರ ಹೆಸರು ಬಂದುಬಿಟ್ಟು ಡಿಯೋನಿ ಅಂತ ತಳಿ ಇದು. ನೋಡಿ, ಇವಾಗಿನ ಕರೆಂಟ್ ಅರೌಂಡ್ 12:30 ಏನೋ ಆಗಿದೆ. ಇವಾಗಿನ ಕ್ರೌಡ್ ನೋಡಿ, ಕಂಪ್ಲೀಟ್ ಗೋಶಾಲೆನೇ ಇದೆ. ಇದರಲ್ಲಿ ವೆರೈಟೀಸ್ ಆಫ್ ಹಸುಗಳು ನೋಡ್ಬೋದು. ಇಲ್ಲಿ ಇವಾಗ ನೀವು ನೋಡ್ತಿರೋವಂಥ ತಳಿ ಬಂದ್ಬಿಟ್ಟು ಕಿಲ್ಲರಿ. ನೋಡಿ ಎಷ್ಟು ಪುಟ್ಟಾಣಿ ಹಸುಗಳಿದೆ. ಇದರ ತಳಿ ಬಂದ್ಬಿಟ್ಟು ಬೇಚೂರ್ ಅಂತ. ಈ ಥರ ಹಸುಗಳನ್ನ ನಿಮಗೆ ಪರ್ಚೇಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ನೋಡಿ, ಕೃಷ್ಣ ಗೋಶಾಲ ಅಂತ ಇಲ್ಲಿ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಮಾಡ್ಬೋದು. ಇವಾಗ ನೀವು ನೋಡ್ತಾ ಇರೋ ಈ ಪುಟಾಣಿ ತಳಿ ಬಂದ್ಬಿಟ್ಟು ಪುಂಗನೂರು ಹಸು ಅಂತ. ಎಷ್ಟು ಕ್ಯೂಟಾಗಿದೆ, ಎಷ್ಟು ಚಿಕ್ಕದಾಗಿದೆ ನೋಡಿ. ಒಂದು ಬ್ರೌನ್ ಕಲರ್ ಇದೆ, ಮತ್ತೊಂದು ವೈಟ್ ಕಲರ್ ಇದೆ. ಇವಾಗ ನೀವು ನೋಡ್ತಾ ಇರೋ ತಳಿ ಬಂದ್ಬಿಟ್ಟು ಮಲ್ನಾಡ್ ಗಿಡ್ಡ. ಮಲ್ನಾಡ್ ಕಡೆ ಸಿಗುವಂಥ ಹಸು ಇದು. ಅದರಲ್ಲಿ ನೋಡಿ ಎಷ್ಟು ಡಿಫ್ರೆಂಟ್ ವೆರೈಟೀಸ್ ಆಫ್ ಹಸು ಇದೆ. ನಿಮಗೆ ಯಾವ ಥರ ತಳಿ ಬೇಕೋ ಪ್ರತಿಯೊಂದು ತಳಿ ಇದೆ. ಇನ್ನು ಮುಂದೆ ಇನ್ನೂ ಡಿಫ್ರೆಂಟ್ ವೆರೈಟೀಸ್ ತೋರಿಸ್ತೀನಿ. ನೋಡಿ, ಎಷ್ಟು ಇನ್ನೊಂದು ವೆರಿ ಯೂನಿಕ್ ಆಗಿರೋ ಹಸು ತೋರಿಸ್ತೀನಿ ಬನ್ನಿ. ಹೇಳಿದ್ನಲ್ಲ, ತುಂಬ ಯೂನಿಕ್ ಆಗಿರೋ ಹಸು ಅಂತ. ಇದು ನೋಡಿ, ಹಸು ತಲೆಯೆಲ್ಲ ಚಿಕ್ಕದಿದೆ, ಬಟ್ ಕೋಡ್ ಎಷ್ಟು ದೊಡ್ಡದಿದೆ. ಒಂಥರ ವಿಶೇಷವಾದ ತಳಿ ಇದು. ಇದು ನೋಡಿ, ಎಷ್ಟು ವಿಶೇಷವಾಗಿರೋ ಎಮ್ಮೆ ತಳಿ. ಸೈಜಾರು ನೋಡ್ಬೋದು, ತಲೆ ನೋಡಿ, ಕೋಡ್ ನೋಡಿ, ಎಷ್ಟು ಡಿಫ್ರೆಂಟ್ ಆಗಿದೆ. ಒಂಥರ ಯೂನಿಕ್ ತಳಿ ನೋಡ್ಬೋದು. ನೀವು ನೋಡ್ತಾ ಇರೋ ಈ ತಳಿ ಬಂದ್ಬಿಟ್ಟು ಗಿರ್ ಅಂತ. ನೋಡಿ, ಇದು ತಲೆ ನೋಡಿ ಹೆಂಗಿದೆ, ಫುಲ್ಲು ನೋಡಿ. ಆಗಲೇ ನೀವು ನೋಡಿದಂಥ ಈ ವಿಶೇಷವಾದ ತಳಿ ಜಾಫರಾಬಾದಿ ಅನ್ನೋ ತಳಿ ಇದು. ಎಷ್ಟು ಸೈಜ್ ಇದೆ ಮತ್ತು ಎಷ್ಟು ಡಿಫ್ರೆಂಟ್ ಆಗಿದೆ ನೋಡಿ. ಅದು ಕೋಡ್ ಆಗಿರ್ಬೋದು, ತಲೆ ಆಗಿರ್ಬೋದು, ತುಂಬಾ ವಿಶೇಷವಾಗಿದೆ, ತುಂಬ ಡಿಫ್ರೆಂಟ್ ಆಗಿದೆ. ಫುಲ್ ಮೈ ತುಂಬ ಎಣ್ಣೆ ಹಚ್ಬಿಟ್ಟಿದ್ದಾರೆ. ಅಷ್ಟು ಹಸುಗಳು ಶ್ರೀಕೃಷ್ಣ ಗೋಶಾಲಾ ಅವ್ರದ್ದು. ಇದು ಈ ತಳಿ ಬಂದ್ಬಿಟ್ಟು ನಾರಿ ಅನ್ನೋ ತಳಿ. ಇದು ಅಷ್ಟೇ, ಕೋಡ್ ನೋಡಿ ಹೆಂಗಿದೆ. ಸೊ ನೀವು ಕೃಷಿ ಮೇಳ ವಿಸಿಟ್ ಮಾಡೋದ್ರಿಂದ ತುಂಬಾ ನಾಲೆಜ್ ತಿಳ್ಕೊಬೋದು, ತುಂಬ ಹೊಸ ತಳಿಗಳು ನೋಡ್ಬೋದು. ಹಾಗೆ ಮಕ್ಕಳಿಗೂ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ನೋಡ್ತಾ ಹೋದರೆ ತುಂಬ ಡಿಫ್ರೆಂಟ್ ತಳಿಗಳಿದೆ. ಎಷ್ಟು ಕ್ರೌಡ್ ಇದೆ ಅಂದರೆ ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಸುಮಾರು ಲಕ್ಷಗಟ್ಟಲೆ ಜನ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಸೊ ನೀವು ವಿಸಿಟ್ ಮಾಡೋದಾದರೆ ಆದಷ್ಟು ಅರ್ಲಿ ಮಾರ್ನಿಂಗ್ ವಿಸಿಟ್ ಮಾಡಿ. ಮಧ್ಯಾಹ್ನ ಅಂತೂ ತುಂಬಾ ಕ್ರೌಡ್ ಆಗುತ್ತೆ. ಇಲ್ಲ ಮಧ್ಯಾಹ್ನ ಮೇಲೆ ಸ್ವಲ್ಪ ವಿಸಿಟ್ ಮಾಡಿ, ಕ್ರೌಡ್ ಸ್ವಲ್ಪ ಕಡಿಮೆ ಆಗ್ಬೋದು ಅಂತ ಅನಿಸುತ್ತೆ. ಇಲ್ಲಿ ನೋಡಿ, ಗಾಣ ಕೂಡ ಇದೆ, ಮರದ ಗಾಣ. ಹೇಗೆ ಎಣ್ಣೆ ತೆಗಿಯೋದು ಇದರಿಂದ ಅಂತ ಕೂಡ ನೀವು ಕಲ್ತ್ಕೋಬೋದು. ನೋಡಿ, ಇಲ್ಲಿ ಫುಲ್ಲು ಶೇಂಗಾ, ಕೊಬ್ಬರಿ ಎಲ್ಲ ಹಾಕಿ ತಿರುತ್ತಾ ಹಸು ಕಟ್ಬಿಟ್ಟು ಇದರಲ್ಲಿ ಎಣ್ಣೆ ಆರ್ಗ್ಯಾನಿಕ್ ಆಗಿ ಎಣ್ಣೆ ಜನ್ರೇಟ್ ಆಗುತ್ತೆ. ಅಂದರೆ ತುಂಬ ವಿಶೇಷ ರೀತಿಯ ಹಸುಗಳಿದೆ, ಹೋರಿಗಳಿದೆ, ಎತ್ತುಗಳಿದೆ. ನಿಮಗೆ ತುಂಬ ಪುಂಗನೂರು ತಳಿ ಅಂತ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ಪುಂಗನೂರು ಅನ್ನೋ ಗ್ರಾಮದಲ್ಲಿ ಈ ತಳಿನ ಅಭಿವೃದ್ಧಿ ಪಡಿಸ್ತಾರೆ. ವಿಶೇಷ ಬಂದು ಇದು ತಿರುಪತಿಯಲ್ಲಿ ಸ್ವಾಮಿ ದೇವರಿಗೆ ನೀರು ಹಾಲಿನ ಅಭಿಷೇಕ ಪ್ರಸಾದ ಏನಿದ್ರು ದೇವಸ್ಥಾನದಲ್ಲಿ ಈ ತಳಿಯಿಂದ ಯೂಸ್ ಮಾಡ್ತಾರೆ. ಇದು ಬಂದ್ಬಿಟ್ಟು ಒಂದು ಹೊತ್ತಿಗೆ 2 ರಿಂದ 3 ಲೀಟರ್ ಹಾಲು. ಆಮೇಲೆ ತುಪ್ಪ ಮಾತ್ರ ಚೆನ್ನಾಗಿರ್ತದೆ. ಆಹಾರ ಪದ್ಧತಿ ಯಾವ ರೀತಿ ಇರುತ್ತೆ? ಆಹಾರ ಬಂದ್ಬಿಟ್ಟು ಇದು ಮನೇಲೇ ಆರಾಮಾಗಿ ಸಾಕ್ಬೋದು ಅಂತ ಏನು ಜಾಸ್ತಿ ಆಹಾರ ಏನಿಲ್ಲ. ಮಾಮೂಲಿಯಾಗಿ ಡೈಲಿ ಒಂದು 5-6 ಕೆಜಿ ಉಳ್ಳಾಗಡ್ಡೆ ಸಾಕು. ಫೀಡು ಇಲ್ಲಿ ಸಹ ಮಾಮೂಲಿ ಜನರಲಾಗಿ ಯಾರು ಬೇಕೋ ಸಾಕ್ಬೋದು ಅಂತ. ರಾಶಿ ಅಂತ ಏನೂ ಇರೋದಿಲ್ಲ. ಅದು ಯಾರು ಬೇಕೋ ಅದನ್ನು ಪಡಿಸ್ಕೊಬೋದು. ಎಲ್ಲರ ಜೊತೆಗೆ ಹೊಂದ್ಕೊಳೋದು ಅದು. ಆ ಥರ ಏನು ಇರ್ತದೆ. ಓಕೆ, ಇದು ಬಂದ್ಬಿಟ್ಟು ಸಿಂಗಲ್ ಮಾರೋದಿಲ್ಲ. ಅದು ಜೋಡಿನೇ ಕೊಡೋದು. ಗಂಡು ಹೆಣ್ಣು ಎರಡೂ ಕೊಡ್ತಾರೆ. ಅದು ಬಂದ್ಬಿಟ್ಟು ನಿಮಗೆ ಸ್ಟಾರ್ಟಿಂಗ್ 4ರಿಂದ 5 ಲಕ್ಷ. ಎರಡು ಜೋಡಿ ಸೇರಿ ಅದು ಅದ್ರದ್ದು ವಯಸ್ಸು ಮೇಲೆ ಡಿಪೆಂಡ್ ಆಗುತ್ತೆ. ಅದು ತಿರ್ಗಾ ವಯಸ್ಸು ಮೇಲೆ ಡಿಪೆಂಡ್ ಆಗುತ್ತೆ. ಕರು ಇದ್ದರೆ ಅದು ತಿರ್ಗಾ ಜಾಸ್ತಿ ಆಗುತ್ತೆ. 2 ಅಲ್ಲು 4 ಅಲ್ಲು 6 ಅಲ್ಲು ಅಂತ ಬರುತ್ತೆ. ಅದಕ್ಕೆ ವಯಸ್ಸು ಬೇಕಾಗುತ್ತೆ. ಅದು ಯಾವ ಥರ ಇರುತ್ತೆ ಅದ್ರ ಮೇಲ್ಗಡೆ ಅದು ಡಿಪೆಂಡ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಹಳ್ಳಿಕಾರ ಹಸುಗಳು
ಶ್ರೀಕೃಷ್ಣ ಗೋಶಾಲೆ ಅವ್ರದ್ದು ಟೋಟಲ್ ಆಗಿ 33 ತಳಿಗಳಿದೆಯಂತೆ. ತುಂಬ ಡಿಫ್ರೆಂಟು, ಬೇರೆ ಬೇರೆ ರಾಜ್ಯದ್ದು ಎಲ್ಲ ರೀತಿಯ ತಳಿಗಳಿದೆ ಅಂತೆ. ಸೊ ನಿಮಗೆ ಇಂಟ್ರೆಸ್ಟ್ ಇದೆ ಅವ್ರ ಕಡೆಯಿಂದ ಪರ್ಚೇಸ್ ಮಾಡೋಕ್ಕೆ ಅಂದರೆ ಕಮೆಂಟ್ ಮಾಡಿ, ನಾನು ಅವ್ರ ನಂಬರ್ನ ನಿಮಗೆ ಪರ್ಸ್ನಲ್ ಆಗಿ ಸೆಂಡ್ ಮಾಡ್ತೀನಿ. ನೋಡ್ತಾ ಇದ್ದೀರಲ್ಲ, ಈ ಥರ ಎಲ್ಲ ಸ್ಟಾಲ್ಸ್ ಇದೆ. ಇಲ್ಲಿ ನಿಮಗೆ ಹಸುಗಳು, ಕೋಳಿಗಳಿಗೆ ಬೇಕಾಗಿರುವಂಥ ಫುಡ್ಡು, ಅದನ್ನು ಹೇಗೆ ಸಾಕಾಣಿಕೆ ಮಾಡಬೇಕು ಪ್ರತಿಯೊಂದು ಮಾಹಿತಿ ಕೊಡ್ತಾರೆ. ಹಾಗೆ ಪ್ರೈಸಸ್ ಡೀಟೇಲ್ಸ್ ಎಲ್ಲದನ್ನು ಹೇಳ್ತಾರೆ. ಕೆಲವೊಂದು ತಳಿಗಳು ಮಾತ್ರ ತುಂಬ ಸ್ಯಾಂಪಲ್ ಇಟ್ಟಿದ್ದಾರೆ. ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಅವ್ರಿಗೆ ಆರ್ಡರ್ ಕೊಟ್ಟರೆ ಅದನ್ನು ನೀವು ಪರ್ಚೇಸ್ ಮಾಡ್ಬೋದು, ಇಲ್ಲ ಲೊಕೇಶನ್ ತೊಗೊಂಡು ಕೂಡ ಪರ್ಚೇಸ್ ಮಾಡ್ಬೋದು. ಕೃಷಿ ಮೇಳದಲ್ಲಿ ಮತ್ಸ್ಯಲೋಕ ಎಕ್ಸ್ಪೋ ಕೂಡ, ದ ಫಿಶ್ ಎಕ್ಸ್ಪೋ ಕೂಡ ನಡೀತಾ ಇದೆ. ಇಲ್ಲೂ ಅಷ್ಟೇ ಫಿಶಿಂಗ್ ಬಗ್ಗೆ, ಅದ್ರದ್ದು ಇಂಪಾರ್ಟೆನ್ಸು, ಹಾಗೆ ಪ್ರತಿಯೊಂದು ಬಗ್ಗೆನೂ ಕಂಪ್ಲೀಟ್ ಡೀಟೇಲ್ಸ್ ಇದೆ ಎಕ್ಸ್ಪೋದಲ್ಲಿ. ವೆರೈಟೀಸ್ ಆಫ್ ಫಿಶಸ್ ಕೂಡ ನೀವು ನೋಡ್ಬೋದು, ಪರ್ಚೇಸ್ ಮಾಡ್ಬೋದು. ಸೊ ಇಲ್ಲಿ ನೋಡಿ ಕಪ್ಪೆ ಚಿಪ್ಪು, ಅಂಡರ್ ವಾಟರಲ್ಲೆಲ್ಲ ಇರುತ್ತಲ್ಲ ಅದನ್ನು ಕೂಡ ಇಟ್ಟಿದ್ದಾರೆ. ಸಿಹಿ ನೀರು ಮತ್ತು ಕೃಷಿ, ನಿಮಗೆ ಇದ್ರ ಬಗ್ಗೆ ಏನಾದ್ರು ಗೊತ್ತಾಗಿಲ್ಲ ಅಂದರೆ ಅದ್ರ ಬಗ್ಗೆ ಬೋರ್ಡ್ಗಳು ಪ್ರತಿಯೊಂದನ್ನು ಬರೆದ್ಬಿಟ್ಟು ಹಾಕಿದ್ದಾವೆ. ಅದರಿಂದ ನೀವು ತಿಳ್ಕೊಬೋದು. ಇಲ್ಲಾಂದರೆ ನೀವು ಅವ್ರನ್ನ ಕೇಳಿದರೆ ಕಂಪ್ಲೀಟ್ ಡೀಟೇಲ್ಸ್ ಕೂಡ. ಈ ಫಿಶ್ ಎಕ್ಸ್ಪೋದಲ್ಲಿ ಸಾಕಷ್ಟು ವೆರೈಟೀಸ್ ಆಫ್ ಫಿಶ್ನ ಈ ಥರ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ನಿಮಗೆ ಅದರಲ್ಲಿ ಯಾವ ರೀತಿ ಫಿಶಸ್ ಇಷ್ಟ ಆಗುತ್ತೆ ಅಂತ ನೀವು ನೋಡಿ ಪರ್ಚೇಸ್ ಮಾಡ್ಬೋದು. ಸೊ ಇಲ್ಲಿ ನೋಡಿ ಜೀಬ್ರಾ ಫಿಶ್, ಇದು ಜೀಬ್ರಾ ರೀತಿಯ ಫಿಶ್. ಅಂದರೆ ಜೀಬ್ರಾ ಹೇಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಪಟ್ಟಿ ಇರುತ್ತಲ್ವ, ಸೇಮ್ ಅದೇ ಥರ ಇದೆ. ಇದು ಮೋಲಿ ಫಿಶಸ್, ಇದು ರೆಡ್ ಗಪ್ಪಿ ಫಿಶ್. ಇಲ್ಲಿ ನೋಡ್ಬೋದು ನೀವು ಮಾರ್ಫ್ ರೀತಿಯ ಫಿಶಸ್ಸು. ಹಾಗೆ ಇಲ್ಲಿ ನೋಡಿ ಬ್ಲ್ಯಾಕ್ ಗೋಲ್ಡ್, ಕಂಪ್ಲೀಟ್ ಬ್ಲ್ಯಾಕಲ್ಲಿದೆ ಫಿಶ್ಶು. ಹಾಗೆ ಇಲ್ಲಿ ನೋಡಿದ್ರೆ ವರಾಂಡಾ ಗೋಲ್ಡ್, ಫುಲ್ ಗೋಲ್ಡ್ ಫಿಶ್ ಥರ ಇದೆ. ಎಷ್ಟು ಯೂನಿಕ್ ಆಗಿದೆ ಮತ್ತು ಡಿಫ್ರೆಂಟ್ ಆಗಿದೆ ನೋಡಿ ಇದು ಗೋಲ್ಡ್ ಫಿಶ್. ಇದು ರೆಡ್ ಕ್ಯಾಪ್ ಗೋಲ್ಡ್ ಫಿಶ್ ಅಂತ, ಯಾಕೆಂದರೆ ತಲೆ ಮೇಲೆ ರೆಡ್ ಕಲರ್ ಕ್ಯಾಪ್ ಥರ ಇದೆ, ಹಾಗಾಗಿ ಇದಕ್ಕೆ ರೆಡ್ ಕ್ಯಾಪ್ ಗೋಲ್ಡ್ ಅಂತ ಅನಿಸುತ್ತೆ. ಫಿಶಸ್ಸು ಡಿಸ್ಕಸ್ ಅಂತ, ಸೇಮ್ ಡಿಸ್ಕಸ್ ಥರ ಫುಲ್ಲು ವೈಡ್ ಆ್ಯಂಗಲಲ್ಲಿದೆ. ಸ್ಯಾಸ್, ಇದರ ಹೆಸರು ಬಂದುಬಿಟ್ಟು ಟೆಕ್ಸಾಸ್ ಅಂತ. ಯುನಿಕ್ ಆಗಿರೋ ಥರ ಅಕ್ವೇರಿಯಂ ಕೂಡ ಮಾಡಿಟ್ಟಿದ್ದಾರೆ. ನೀವು ಮನೆಗೂ ತೊಗೊಂಡೋಗಿ ಡಿಸ್ಪ್ಲೇಗೆ ಇಡ್ಬೋದು, ಶೋಕೇಸ್ಗೆ, ಡೆಕೋರೇಷನ್ ಪರ್ಪಸ್ಗೆಲ್ಲ ಇಡ್ಬೋದು. ಎಷ್ಟು ಒಂದಕ್ಕಿಂತ ಒಂದು ತುಂಬ ಯೂನಿಕ್ ಆಗಿದೆ, ತುಂಬ ಚೆನ್ನಾಗಿದೆ. ಎಲ್ಲ ಅವರೇ ಈ ರೀತಿ ಅರೇಂಜ್ಮೆಂಟ್ ಬೇಕು ಅಂದ್ರೂ ಮಾಡಿಕೊಟ್ಬಿಡ್ತಾರೆ. ಇದು ಅಲಿಗೇಟರ್ ಫಿಶ್ ಅಂತ, ಇದು ಫೇಸ್ ನೀವು ನೋಡ್ಬೋದು, ಮೂತಿ ಸೇಮ್ ಅಲಿಗೇಟರ್ ಮೊಸಳೆ ಥರನೇ ಇದೆ, ಹಾಗಾಗಿ ಇದನ್ನು ಅಲಿಗೇಟರ್ ಫಿಶ್ ಅಂತ ನೇಮ್ ಮಾಡಿದ್ದಾರೆ. ನೋಡಿ ಸೇಮ್ ಮೊಸಳೆ ಥರನೇ ಇದೆ. ಫಿಶ್ ಬಂದುಬಿಟ್ಟು ಏಸಿಯಾಟಿಕ್ ಲೋಚ್ ಅಂತ. ಈ ಫಿಶ್ ಆಸ್ಕರ್ ಫಿಶ್, ಒಂದು ಯೂನಿಕ್ ಫಿಶ್ ಇದೆ ಅಲ್ಲ, ಇದರ ಹೆಸರು ಫ್ಲವರ್ ಹಾರ್ನ್ ಅಂತ. ಎಷ್ಟು ಕ್ಯೂಟಾಗಿದೆ, ಯೂನಿಕ್ ಆಗಿದೆ ನೋಡಿ. ಫಿಶ್ ಬಂದಿರೋರೆಲ್ಲ ಫಿಶಸ್ಸು ವೆರೈಟೀಸ್ ಎಲ್ಲ ತುಂಬಾ ನೋಡಿ ಖುಷಿ ಪಡ್ತಿದ್ದಾರೆ. ಇದೊಂಥರ ಅವರಿಗೆಲ್ಲ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ಇದು ಪ್ಯಾರೆಟ್ ಫಿಶ್ ಅಂತ, ಸ್ವಲ್ಪ ಪ್ಯಾರೆಟ್ ಥರ ಇದೆ, ಹಾಗಾಗಿ ಇದನ್ನು ಪ್ಯಾರೆಟ್ ಫಿಶ್. ಇದು ನೋಡಿ ಎಷ್ಟು ಒಂಥರ ಡಿಫ್ರೆಂಟ್ ಆಗಿದೆ. ಏಂಜಲ್ ಫಿಶ್ ಅಂದರೆ ಅದ್ರದ್ದು ಸ್ಪೈನಲ್ ಸಿಂಗಲ್ ಬೋನ್ ಹೆಂಗೆ ಕಾಣುತ್ತೆ ನೋಡಿ. ಸೀಗಡಿ ಮೀನು, ಪ್ರಾನ್ಸ್ ಫಿಶ್, ಸೇಮ್ ಸೀಗಡಿ ಫಿಶ್. ಈ ಒಂದು ಪ್ಲೇಸಲ್ಲಿ ಕಂಪ್ಲೀಟ್ ಡ್ರಿಪ್ ಇರಿಗೇಷನ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಮತ್ತು ಕಂಪ್ಲೀಟಾಗಿ ಅರೇಂಜ್ ಮಾಡಿದ್ದಾರೆ. ಡ್ರಿಪ್ ಇರಿಗೇಷನ್ ಮುಖಾಂತರ ಹೇಗೆ ಫಾರ್ಮಿಂಗ್ ಮಾಡೋದು, ಹೇಗೆ ಗಿಡಗಳನ್ನ ಬೆಳೆಸೋದು, ಅದಕ್ಕೆ ಎಷ್ಟು ರೀತಿ ಹೆಲ್ತಿಯಾಗಿ ನಾವು ನೋಡ್ಕೋಬೇಕು, ಯಾವ್ಯಾವ ಥರ ಕೆಮಿಕಲ್ಸ್ ಯೂಸ್ ಮಾಡಬೇಕು ಹೆಲ್ತಿ ವರ್ಷನ್ ಆಗಿ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ನೋಡಿ. ನೀವು ಇಷ್ಟು ಚಂದವಾದ ಗಿಡಗಳನ್ನೆಲ್ಲ ಬೆಳೆಸ್ಬೇಕಂದ್ರೆ ಈ ಒಂದು ಡ್ರಿಪ್ ಇರಿಗೇಷನ್ ಸೆಂಟರ್ಗೆ ಬಂದರೆ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ತಿಳ್ಕೊಬೋದು. ಎಷ್ಟು ಹೇಳ್ತೀರಣ್ಣ ವ್ಯಾಪಾರ? 6.5 ಲಕ್ಷ ಹೇಳ್ತೇವೆ. 6.5 ಲಕ್ಷ. ಜಾತ್ರೆ ಹೋಗ್ತೀರಣ್ಣ? ಜಾತ್ರೆಗೆ ಹೋಗ್ತೀನಿ. ಜಾತ್ರೆ ಹೋಗ್ತೀನಿ. ಸಪ್ಲಮ್ ಜಾತ್ರೆಗೆ ಮಾಡ್ತೀವಿ. ಸಪ್ಲಮ್ ಮುಂದ್ಕೇನ ಹೋಗೋದು? ಸಪ್ಲಮ್ ಒಂದು ಮಾಡ್ತೀರಿ. ಮಾಮೂಲಿ ಮೆರವಣಿಗೆ ನಾವು ಅಣ್ಣಮ್ಮನ ಉತ್ಸವಗಳಿಗೆಲ್ಲ ನನ್ನ ಗುಣವಾಗಿದ್ದಾವೆ. ಗೃಹಪ್ರವೇಶಗಳು ಆ ಥರದ ಫಂಕ್ಷನ್ಗಳಿಗೆಲ್ಲ ಅಟೆಂಡ್ ಮಾಡ್ತೀನಿ. ಹೋಗ್ತೀನಿ ನಾನು. ಹಸು ಇದೆ, ಕರು ಇದೆ, ಮತ್ತು 4 ಜೊತೆ ಊರಿನ ಕಿತ್ಕೊಂಡಿದ್ದೀನಿ. ಸೊ ಹಾನೆಸ್ಟಾಗಿ ಹೇಳ್ಬೇಕಂದ್ರೆ ನೀವು ಕೃಷಿ ಮೇಳ ವಿಸಿಟ್ ಮಾಡೋದ್ರಿಂದ ಸಾಕಷ್ಟು ನಾಲೆಡ್ಜ್ನ ತಿಳ್ಕೊಬೋದು. ಈವನ್ ನಿಮಗೆ 0% ನಾಲೆಡ್ಜ್ ಇದೆ ಫಾರ್ಮಿಂಗಲ್ಲಿ, ಯಾವುದೇ ರೀತಿ ನಾಲೆಡ್ಜ್ ಇಲ್ಲ ಬಟ್ ಇಂಟ್ರೆಸ್ಟೆಡ್ ಇನ್ ಫಾರ್ಮಿಂಗ್ ಅಂದರೆ ನೀವು ಕೃಷಿ ಮೇಳ ವಿಸಿಟ್ ಮಾಡಿದರೆ ಪ್ರತಿಯೊಂದನ್ನು ನೀವು ಇಲ್ಲಿ ತಿಳ್ಕೊಬೋದು. ಅದಕ್ಕೆ ಬೇಕಾಗಿರೋಂಥ ಎಲ್ಲ ರೀತಿಯ ಪ್ರಾಡಕ್ಟ್ಸ್ ಇಲ್ಲಿ ಸಿಗುತ್ತೆ. ಈವನ್ ಸೀಡ್ಸ್ ಆಗಿರ್ಬೋದು, ಇಂಥ ಪ್ರಾಡಕ್ಟ್ಸ್ ಇಲ್ಲಿ ಸಿಗಲ್ಲ ಅಂತ ಹೇಳೋಂಗಿಲ್ಲ. ಒಂದು ದಿನ ಕಂಪ್ಲೀಟಾಗಿ ಬೇಕು ಫುಲ್ಲು ಸುತ್ತಾಡಿಬಿಟ್ಟು ನೋಡೋದಕ್ಕೆ. ನನ್ನ ಕೈಲಿ ಎಷ್ಟು ಕವರ್ ಮಾಡೋಕ್ಕಾಗುತ್ತೋ ಅಷ್ಟು ಕವರ್ ಮಾಡಿದ್ದೀನಿ. ಸೊ ನಿಮಗೆ ಫಾರ್ಮಿಂಗ್ ಇಂಟ್ರೆಸ್ಟ್ ಇದೆ, ಇಲ್ಲ ಫಾರ್ಮಿಂಗ್ ಸ್ಟಾರ್ಟ್ ಮಾಡಬೇಕಂತ ನಿಮಗೆ ಐಡಿಯಾಸ್ ಇದೆ ಅಂದರೆ ಇದು ನವೆಂಬರ್ 13th ಸ್ಟಾರ್ಟ್ ಆಗಿದೆ, 16th ತನಕ ಇರುತ್ತೆ. ಸೊ ವಿಸಿಟ್ ಮಾಡಿ, ಡೆಫಿನೆಟ್ಲಿ ವರ್ತ್ ಟು ವಿಸಿಟ್ ಅಂತ.
ಫ್ರೀ ಎಂಟ್ರಿ, ಯಾವುದೇ ರೀತಿ ಚಾರ್ಜಸ್ ಇಲ್ಲ. ಸೊ ಆರಾಮ್ಸಾಗೆ ಬರ್ಬೋದು. ಆದಷ್ಟು ವಯಸ್ಸಾಗಿರೋರು, ಕಾಲು ನೋವಿರೋರು ಸ್ವಲ್ಪ ಬರಬೇಡಿ ಅಂತ ಹೇಳ್ತೀನಿ. ಓಡಾಡೋದಕ್ಕಾಗಲ್ಲ, ಸಖತ್ ದೊಡ್ಡ ಫೀಲ್ಡ್ ಆಗಿರೋದ್ರಿಂದ ಓಡಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಟೋಟಲ್ ಆಗಿ 75+ ಫುಡ್ ಸ್ಟಾಲ್ಸ್ ಇದೆ. ತುಂಬ ನೀಟಾಗಿ ಆರ್ಗನೈಸ್ ಮಾಡಿದ್ದಾರೆ. ಫುಡ್ ಕೋರ್ಟಲ್ಲಿ ಒಂದು ಕಡೆ ಮುದ್ದೆ ಊಟ ಕೂಡ ಸಿಗುತ್ತೆ ಜಸ್ಟ್ 50 ರುಪೀಸ್ಗೆ. ಬಟ್ ತುಂಬಾ ಕ್ರೌಡ್ ಇತ್ತು, ನಮಗೆ ಅದನ್ನು ಕವರ್ ಮಾಡೋಕ್ಕಾಗಲಿಲ್ಲ. ಇನ್ನೊಂದು ಕಡೆ ತುಂಬ ಒಳ್ಳೊಳ್ಳೆ ರೀತಿಯ ಫುಡ್ ಕೋರ್ಟು, ಫುಡ್ಸ್ ಎಲ್ಲ ಸಿಗ್ತಾ ಇರುತ್ತೆ. ಬಟ್ ಜನ ಜಾಸ್ತಿ ಇರೋದ್ರಿಂದ ತುಂಬಾ ಡಸ್ಟ್ ಇರುತ್ತೆ, ಬಟ್ ಫುಡ್ ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ಲ, ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಫ್ ಪಾಸಿಬಲ್ ನೀವು ಈ ಕೃಷಿ ಮೇಳನ ವಿಸಿಟ್ ಮಾಡಿ, ಖಂಡಿತ ಇಷ್ಟ ಆಗುತ್ತೆ. ತುಂಬ ನಾಲೆಡ್ಜ್ ಕೂಡ ನೀವು ಪಡ್ಕೋಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.